ಬೆಂಗಳೂರಲ್ಲಿ ನಡೆದಿರೋ ಘಟನೆ ಕೇಳಿದ್ರೆ ನನಗೆ ತುಂಬಾ ಶಾಕ್ ಆಯ್ತು. ನಿಮ್ಗೂ ಶಾಕ್ ಆಗುತ್ತೆ ಕೇಳಿ. ಒಬ್ಬ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕಾರಲ್ಲಿ ಸನ್ರೂಫ್ ಇರುತ್ತಲ್ಲ, ನಿಂತಿರ್ತಾನೆ. ನಿಂತಿರ್ಬೇಕಾದ್ರೆ ಕಾರ್ ಹಂಗೆ ಪಾಸ್ ಆಗ್ತಾ ಇರುತ್ತೆ. ಕಾರ್ ಪಾಸ್ ಆಗ್ಬೇಕಾದ್ರೆ ಬ್ಯಾರಿಗೇಡ್ ಇರುತ್ತೆ. ಆ ಬ್ಯಾರಿಗೇಡ್ಗೆ ಅವ್ನ ತಲೆಗೆ ಏಟು ಬಿದ್ದಿ ಹಂಗೆ ಬಿದ್ದಾಗ್ತಾನೆ ಕೆಳಗಡೆ. ಮಕ್ಕಳಿಗೆ ಎಕ್ಸೈಟ್ಮೆಂಟ್, ಸನ್ರೂಫ್ ಅಲ್ಲಿ ನಿಂತ್ಕೊಂಡು ವ್ಯೂನ ನೋಡೋಣ, ಎಂಜಾಯ್ ಮಾಡೋಣ ಅಂತ. ಈ ತರ ಮಕ್ಕಳು ಮಾಡೋದು ಆಟ ಅಲ್ಲ, ಭಯ ಆಗುತ್ತೆ, ಜೀವನನೇ ಕಳೆದೋಗುತ್ತೆ. ರೋಡಲ್ಲಿ ಎಲ್ರಿಗೂ ಶಾಕು, ಏನಪ್ಪ ಹಿಂಗಾಗೋಯ್ತು, ಹುಡುಗನ್ ಗೇಟ್ ಬಿದ್ದೋಯ್ತು ಅಂತ. ಜನ ಎಲ್ಲ ನೋಡ್ತಾ ಇರ್ತಾರೆ. ಯಾರೋ ಒಬ್ರು ಅಲ್ಲಿರೋರು ವಿಡಿಯೋ ಕೂಡ ಮಾಡಿ ಹಾಕಿದ್ದಾರೆ. ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ನಾನು ಏನು ಕೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಪೊಲೀಸರು ಕೂಡ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಎಚ್ಚರಿಕೆ ಕೊಡಿ. ಅದು ಸನ್ ರೂಫ್ ಅಲ್ಲ, ಡೇಂಜರಸ್ ರೂಫ್ ಅಂತ. ಆಚೆ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಾವು ಮಾಡಿರ್ತೀವಿ, ನೀವು ಮಾಡಿರ್ತೀರಾ. ನಾವು ಮಾಡೋದನ್ನೇ ಮಕ್ಕಳು ಕಲಿತಾರೆ. ನಾವು ಮಜಾ ಅನ್ಕೊಂತೀವಿ, ಅದು ಜೀವನ ಒಂದು ಸೆಕೆಂಡ್ಗೆ ಬಾಯಿಗೆ ಬರುತ್ತೆ. ನಿಮ್ಮೆಲ್ರಿಗೂ ಏನನ್ಸುತ್ತೆ? ದಯವಿಟ್ಟು ನಿಮ್ಮ ಮನೇಲಿ ಮಕ್ಕಳಿದ್ರೆ ಎಲ್ಲರಿಗೂ ಹೇಳಿ, ಸನ್ ರೂಫ್ ಮೇಲೆ ಹತ್ಬಾರ್ದು ಅಂತ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ. ಒಂದು ಚಿಕ್ಕ ತಪ್ಪಿಂದ ದೊಡ್ಡ ದುರಂತ ಆಗ್ಬೋದು ಅಂತ ಎಲ್ಲರಿಗೂ ಗೊತ್ತಾಗ್ಲಿ.